ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳು ಜ್ಯೂಸು, ಐಸ್ ಕ್ರೀಮು ಅದು ಇದು ಅಂತ ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಮನೆಯಲ್ಲೇ ನಾವು ಯಾವ ಹಣ್ಣಿರುತ್ತೋ ಆ ಹಣ್ಣಿಂದ ಐಸ್ ಕ್ಯಾಂಡಿನ ಹೇಗೆ ಮಾಡ್ಬೋದು ಅಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಕಲ್ಲಂಗಡಿ ಐಸ್ ಕ್ಯಾಂಡಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಕಲ್ಲಂಗಡಿನ ತಗೊಂಡು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಹಣ್ಣನ್ನು ಇಲ್ಲಿ ಬಳಸ್ಬೋದು. ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಬಳಸ್ತಾ ಇದ್ದೀನಿ. ಈ ಕಲ್ಲಂಗಡಿ ಅಲ್ಲದೆ ಇನ್ನೊಂದು ಗ್ರೀನ್ ಲೈನ್ ಇರೋ ಕಲ್ಲಂಗಡಿ ಬರುತ್ತಲ್ಲ, ಅದನ್ನು ಕೂಡ ನೀವು ಬಳಸ್ಕೋಬೋದು. ಹಣ್ಣನ್ನು ಇವಾಗ ಸಣ್ಣದಾಗಿ ಕಟ್ ಮಾಡಿ ಬೀಜಗಳನ್ನ ನಾನು ತೆಕ್ಕೋತಾ ಇದ್ದೀನಿ. ಹಣ್ಣನ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣನ್ನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಮಿಲ್ಕ್ ಮೇಡ್ ಅಥವಾ ನೀವು ಹಾಲಿದ್ದರೆ ಹಾಲು ಕೂಡ ಹಾಕೋಬೋದು. 2 ಟೇಬಲ್ ಸ್ಪೂನ್ನಷ್ಟು ನಾನು ಸಕ್ಕರೆನೂ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು. ಇದನ್ನೆಲ್ಲ ಹಾಕಿದ ಮೇಲೆ ನಾನಿಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಈ ಥರ ಚೆನ್ನಾಗಿ ಜ್ಯೂಸ್ ಆಗಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಶೋಧಿಸ್ಕೊಳ್ಳೋಕೆ ಹೋಗಬೇಡಿ. ಇದೇ ಥರ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ನಷ್ಟು ಕಾಮಕಸ್ತೂರಿ ಬೀಜನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕ್ಯಾಂಡಿ ತಿನ್ನುವಾಗ ಮಧ್ಯಕ್ಕೆ ಆ ಕಾಮಕಸ್ತೂರಿ ಬೀಜ ಮತ್ತು ಲೈಟಾಗಿ ಆ ಕಲ್ಲಂಗಡಿ ಹಣ್ಣು ಸಿಗ್ತಾ ಇದ್ದರೆ ತುಂಬಾ ಮಜಾ ಇರುತ್ತೆ. ಐಸ್ ಕ್ರೀಮ್ ಮೋಲ್ಡನ್ನು ತಗೊಂಡು ಅದಕ್ಕೆ ನಾವು ಕಲ್ಲಂಗಡಿ ಜ್ಯೂಸ್ ಏನು ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇವಾಗ ಹಾಕ್ಕೊಳ್ಳೋಣ. ಈ ಥರ ಐಸ್ ಕ್ರೀಮ್ ಮೋಲ್ಡ್ ಯಾರ ಮನೇಲಿರಲ್ವೋ ಅವರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೀ ಕುಡಿಯೋ ಗ್ಲಾಸ್ ಮತ್ತು ನೀರು ಕುಡಿಯೋ ಲೋಟ ಇರುತ್ತಲ್ವ, ಅದರಲ್ಲೂ ನೀವು ಹಾಕಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲಿ ಯಾವ ಹಣ್ಣು ಇರುತ್ತೋ ಅದೇ ಹಣ್ಣನ್ನು ಈ ಥರ ಜ್ಯೂಸ್ ಮಾಡಿಕೊಂಡು ನೀವು ಐಸ್ ಕ್ಯಾಂಡಿನ ಮಾಡ್ಕೋಬೋದು. ಹಾಗೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ರಾ ಮ್ಯಾಂಗೋ ಐಸ್ ಕ್ಯಾಂಡಿ ಮತ್ತು ಮ್ಯಾಂಗೋ ಹಣ್ಣಿನ ಐಸ್ ಕ್ಯಾಂಡಿ ಮಾಡಿಕೊಂಡು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಇದೇ ಮೆಥಡ್, ಕಲ್ಲಂಗಡಿ ಹಣ್ಣಿನ ನಾನು ಕ್ಯಾಂಡಿ ಮಾಡ್ತಾ ಇದ್ದೀನಲ್ಲ, ಇದೇ ಮೆಥಡಲ್ಲಿ ಎಲ್ಲ ಹಣ್ಣಿನ ಕ್ಯಾಂಡಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಜ್ಯೂಸನ್ನು ಮೋಲ್ಡ್ಗೆ ಹಾಕಿ ಇವಾಗ ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ನಾನಿಲ್ಲಿ ಐಸ್ ಕ್ರೀಮನ್ನು ನೈಟು ಈ ಥರ ಜ್ಯೂಸನ್ನು ರೆಡಿ ಮಾಡಿಕೊಂಡು ಕ್ಯಾಂಡಿ ಮೋಲ್ಡ್ಗೆ ಹಾಕಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಧ್ಯಾಹ್ನ ನಾನು ಕಲ್ಲಂಗಡಿ ಕ್ಯಾಂಡಿನ ನೋಡ್ತಾ ಇದ್ದೀನಿ ಹೇಗಾಗಿದೆ ಅಂತೇಳಿ. ಆ್ಯಕ್ಚುಲಿ ಒಂದು ಸಲನೂ ನಾನು ತೆಗ್ದು ನೋಡಿಲ್ಲ. ಇವಾಗ ಐಸ್ ಕ್ಯಾಂಡಿನ ನೀವು ತೆಗಿಬೇಕಾದ್ರೆ ಒಂದು 2ರಿಂದ 3 ಸೆಕೆಂಡ್ ಈ ಥರ ನೀರಲ್ಲಿ ಸ್ವಲ್ಪ ಅದ್ದಿ ತೆಗೆದ್ರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಕ್ಯಾಂಡಿ ಅಥವಾ ಐಸ್ ಕ್ರೀಮನ್ನು ನೀವು ಮನೆಯಲ್ಲೇ ಮಾಡೋರು ಓವರ್ ನೈಟ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಡೇ ಟೈಮಲ್ಲಿ ನಾವು ಪದೇ ಫ್ರಿಜ್ಜನ್ನು ತೆಗಿತಾ ಇರ್ತೀವಿ, ಹಾಗಾಗಿ ಬೇಗ ಕೂಲ್ ಆಗಲ್ಲ. ಇಲ್ಲ ಹೈ ಕೋಲ್ಡ್ಗೆ ಇಟ್ಟು ನಾವು ಐಸ್ ಕ್ರೀಮನ್ನು ಮಾಡ್ಕೋಬೋದು. ಇಲ್ಲ ಓವರ್ ನೈಟ್ ಇಟ್ಟರೆ ನಿಮಗೆ ತುಂಬ ಬೇಗನೆ ಆಗುತ್ತಂತಲೇ ಹೇಳ್ಬೋದು. ನೋಡಿ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ನಂಬಕ್ಕೆ ಆಗಿಲ್ಲ. ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂದರು. ನಾವು ಹೊರಗಡೆ ಈ ಥರ ಐಸ್ ಕ್ರೀಮನ್ನು ಕೊಡಿಸೋದಕ್ಕಿಂತ ಮನೆಯಲ್ಲೇ ನಮಗೆ ಎಷ್ಟಾಗುತ್ತೋ ಅಷ್ಟು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೆ ಹೆಲ್ತ್ಗೂ ಕೂಡ ಒಳ್ಳೆಯದಂತಲೇ ಹೇಳ್ಬೋದು. ಇವತ್ತಿನ ಸಮ್ಮರ್ ಸ್ಪೆಷಲ್ ಕಲ್ಲಂಗಡಿ ಐಸ್ ಕ್ಯಾಂಡಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಮನೆಯಲ್ಲಿ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.